Hello, NEET aspirants. Welcome to Elegant Electronics. ಈ ವಿಡಿಯೋದಲ್ಲಿ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಡಿಕೇರಿ ಕಾಲೇಜ್ ಕೋಡ್ M077. ಇಲ್ಲಿ ಇಂಟೇಕ್ 150 ಸೀಟ್ ಇದೆ. ಈ ವರ್ಷದ 2025 ನೀಟ್ ಮಾಕ್ ಅಲಾಟ್ಮೆಂಟ್ ನೋಡೋಣ. ಎಲ್ಲ ಕ್ಯಾಟಗರೀಸ್ ಇದೊಂದು ಗೌರ್ಮೆಂಟ್ ಕಾಲೇಜು, ಹಾಗಾಗಿ ತುಂಬ ಕ್ಯಾಟಗರೀಸ್ಗೆ ಕಟ್ ಆಫ್ ಇರುತ್ತೆ. ನಿಮ್ಗೊಂದು ಐಡಿಯಾ ಸಿಗಲಿ ಅಂತ 2021, 2022, 2023, 2024 ಲಾಸ್ಟ್ 4 ಇಯರ್ಸ್ ಈ ವರ್ಷದ್ದು ಸೇರಿಸಿದ್ರೆ 5 ವರ್ಷಗಳ ಕಟ್ ಆಫ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರೌಂಡ್ 1 ಅಲ್ಲಿ ಗೆಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ರೌಂಡ್ 2ಗೆ ಕಟ್ ಆಫ್ ಎಲ್ಲಿ ಬರಬಹುದು ಅಂತ ನಿಮಗೆ ಅರ್ಥ ಆಗುತ್ತೆ. 1G ಕ್ಯಾಟಗರಿಯಲ್ಲಿ ಈ ವರ್ಷ ಮಾರ್ಕ್ ಅಲ್ಲಿ 48,424 ಇತ್ತು. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಅಲ್ಲಿ 57 ಇತ್ತು. 2022 ಅಲ್ಲಿ 57 ಇತ್ತು. 2021 ಅಲ್ಲಿ 57 ಇತ್ತು. ಸೊ ಈ ವರ್ಷ 48 ಇಂದ ಎಲ್ಲಿಗೆ ಹೋಗ್ಬೋದು ಅಂತ ನೀವೇ ಗೆಸ್ ಮಾಡಿ. 1R ಕ್ಯಾಟಗರಿಯಲ್ಲಿ 65,111 ಇತ್ತು 2025 ಮಾರ್ಕ್ ಅಲ್ಲಿ. 22 ಅಲ್ಲಿ 64 ಇತ್ತು. 2021 ಸೆಕೆಂಡ್ ರೌಂಡಲ್ಲೂ 67 ಇತ್ತು. ಈ ವರ್ಷ ಮಾರ್ಕಲ್ಲಿ 65 ಇದೆ. 65 ಇಂದ 76 ಹೋಗುತ್ತಾ? ಯಾಕೆಂದ್ರೆ ರೂರಲ್ ಇದು ಕಟ್ ಆಫ್ ತುಂಬ ಸ್ವಲ್ಪ ಜಾಸ್ತಿನೇ ಕಟ್ ಆಫ್ ಡ್ರಾಪ್ ಆಗುತ್ತೆ. ಸೊ 65ರಿಂದ 70 ಖಂಡಿತ ಕ್ರಾಸ್ ಮಾಡುತ್ತೆ. 2AGಯಲ್ಲಿ 41,000 ಇತ್ತು ಈ ವರ್ಷ, ಬಟ್ ಲಾಸ್ಟ್ ಇಯರ್ ನೋಡಿ 61,000, ಅದಕ್ಕಿಂತ ಹಿಂದೆ 52, 58, 57, ಖಂಡಿತ 50 ಮುಟ್ಟುತ್ತೆ. 2AH ಕ್ಯಾಟಗರಿಯಲ್ಲಿ 68,000 ಮಾರ್ಕಲ್ಲಿ, ಬಟ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಆದರೂ 66,000ನೇ ಇದ್ದಿದ್ದು. ಸೊ ಹಾಗಾದರೆ 2AH ಕ್ಯಾಟಗರಿಯಲ್ಲಿ ನೀವು ತಿಳ್ಕೊಬೋದು ಕಟ್ ಆಫ್ ಡ್ರಾಪ್ ಆಗಿದೆ ಅಂತ. ಯಾಕೆಂದರೆ ಲಾಸ್ಟ್ ಇಯರು ಸೆಕೆಂಡ್ ರೌಂಡಲ್ಲಿ 66,826 ಬಂದಿರೋ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಬಟ್ ಈ ವರ್ಷ ಮಾರ್ಕಲ್ಲಿ ಆಲ್ರೆಡಿ 68,685 ಇದೆ. 2023ಯಲ್ಲಿ ಫಸ್ಟ್ ರೌಂಡಲ್ಲಿ 70,000 ಆಯಿತು. 2022 ಸೆಕೆಂಡ್ ರೌಂಡಲ್ಲಿ 75,000 ಆಯಿತು. ಸೊ ಕಟ್ ಆಫ್ ಅಷ್ಟೊಂದು ಏನು ಅಫೆಕ್ಟ್ ಮಾಡಿಲ್ಲ 2025. ಈ ಒಂದು ಕ್ವಶನ್ ಪೇಪರ್ ಇಸ್ ಟಫ್ ಫಾರ್ 2AH ಕ್ಯಾಟಗರಿ. 2AK ಕ್ಯಾಟಗರಿ 61,552 ಇದೆ ಈ ವರ್ಷ ಮಾರ್ಕು. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ 65 ಇತ್ತು. ಈ ವರ್ಷ ಸೆಕೆಂಡ್ ರೌಂಡ್ಗೆ ಖಂಡಿತ 65ವರೆಗೂ ಹೋಗುತ್ತೆ ಅಂತ ನಿಮಗೂ ಗೊತ್ತು. ಸೊ ಟಫ್ ಪೇಪರು ಏನು ಅಫೆಕ್ಟ್ ಆಗಿಲ್ಲ 2AK ಕ್ಯಾಟಗರಿ ಅವ್ರಿಗೆ. ಯಾಕೆಂದರೆ 61 ಇದ್ದು 65, 66, 89 ಅಂತೂ ಹೋಗದೆ ಇರಬಹುದು. ಸೊ 65, 66 ಅಂತೂ ಬಂದೇ ಬರುತ್ತೆ. 2AR ಕ್ಯಾಟಗರಿಯಲ್ಲಿ 47,000 ಈ ವರ್ಷ ಮಾರ್ಕು, ಬಟ್ ಲಾಸ್ಟ್ ಇಯರ್ 66,000, 54, 66, 65 ಈ ಥರ ಇದೆ. ಸೊ 55, 60ವರೆಗೂ ಹೋಗ್ಬೋದು, ಯಾಕೆಂದರೆ ರೂರಲ್ ಕ್ಯಾಟಗರಿ ಇದೆ ಇಲ್ಲಿ. 2BGಯಲ್ಲಿ 45,000 ಈ ವರ್ಷ ಮಾರ್ಕು. ಲಾಸ್ಟ್ ಇಯರ್ 62, ಅದಕ್ಕಿಂತ 50, 60, 52. ಸೊ 50, 50 ಮೇಲೆಲ್ಲ ಇದೆ. ಸೊ ಖಂಡಿತ ಈ ವರ್ಷನೂ 50 ದಾಟಿದ್ರೆ 2BGಯಲ್ಲೂ ಅಷ್ಟೇ ಅಷ್ಟೊಂದು ಟಫ್ ಪೇಪರ್ ಇದ್ರೂ ಏನು ಅಫೆಕ್ಟ್ ಆಗಿಲ್ಲ, ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ ದ ರ್ಯಾಂಕ್ಸ್. ಸೊ ರ್ಯಾಂಕ್ ನೋಡಿಕೊಂಡ್ರೆ ನಿಮಗೆ ಕೊಡಗುಲ್ಲಿ ಈ ರೇಂಜಲ್ಲಿ ಇದ್ದರೆ ಸೀಟ್ ಸಿಗುತ್ತೆ ಅಂತ ಖಂಡಿತ ಅರ್ಥ ಆಗುತ್ತೆ. 2BR ಕ್ಯಾಟಗರಿಯಲ್ಲಿ ನೋಡಿ ಈ ವರ್ಷ ಮಾರ್ಕಲ್ಲಿ 66,000. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಆದರೂ 64,000 ಇದ್ದಿದ್ದು. ಸೊ ಕಟ್ ಆಫ್ ಇಲ್ಲಿ ಆಲ್ರೆಡಿ ಬಿದ್ದೋಗಿದೆ, ಆಲ್ರೆಡಿ ಡ್ರಾಪ್ ಆಗಿಬಿಟ್ಟಿದೆ. 2022ಅಲ್ಲಿ 67,000 ಇತ್ತು ಏನೋ ಸೆಕೆಂಡ್ ರೌಂಡಲ್ಲಿ, ಬಟ್ ಇಲ್ಲಿ 66,000 ಮಾರ್ಕಲ್ಲೇ. 21ಅಲ್ಲಿ ನೋಡಿ 49,000 ಇತ್ತು ಸೆಕೆಂಡ್ ರೌಂಡಲ್ಲಿ. ಸೊ ಕಟ್ ಆಫ್ ಖಂಡಿತ ಡ್ರಾಪ್ ಆಗಿದೆ. 3AG ಕ್ಯಾಟಗರಿಯಲ್ಲಿ 32,000 2025 ಮಾರ್ಕ್. 2024ಅಲ್ಲಿ 48,000, ಹಿಂದೆ 41, 45, 48. ಸೊ 32 ಇದ್ದಿದ್ದು ಹತ್ರ 40ಗಂತೂ ಹೋಗಬಹುದು ಅಂದ್ಕೊಂಡಿದ್ದೀನಿ ನಾನು. 3AG ಆದಮೇಲೆ 3ARಗೆ ಹೋಗೋಣ. 3ARಲ್ಲಿ ಈ ವರ್ಷ 39ಅಲ್ಲಿ ನಿಂತಿದೆ ಸದ್ಯಕ್ಕೆ. ಹಿಂದಿನ ವರ್ಷ 52, ಅದಕ್ಕಿಂತ ಹಿಂದೆ 55, ಅದಕ್ಕಿಂತ ಹಿಂದೆ 45. ಸೊ 39ಇಂದ ಅಟ್ಲೀಸ್ಟ್ 45ಗಾದರೂ ಹೋಗುತ್ತಾ? ಸೊ ಹಿಂದಿನ ವರ್ಷಗಳಲ್ಲಿ 3-4 ವರ್ಷ ಕಟ್ ಆಫ್ ನೋಡಿಕೊಂಡ್ರೆ ನಿಮಗೆ ಒಂದು ಅಪ್ರಾಕ್ಸಿಮೇಟಾಗಿ ಗೊತ್ತಾಗ್ಬಿಡುತ್ತೆ ಸೆಕೆಂಡ್ ರೌಂಡು ಎಲ್ಲಿ ನಿಂತ್ಕೋಬಹುದು ಅಂತ. ನೀವು ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಪ್ರೀವಿಯಸ್ 3-4 ಇಯರ್ಸ್, 5 ಇಯರ್ಸ್, 6 ಇಯರ್ಸ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿದ್ರೆ ಈ ವರ್ಷ ಎಕ್ಸಾಮ್ ತಗೊಳ್ಲಿಕ್ಕೆ ಆಗಲ್ವಾ? ಅದೇ ರೀತಿ ಒಂದು 3-4 ವರ್ಷದ ಕಟ್ ಆಫ್ ನೋಡಿಕೊಂಡ್ರೆ ನಿಮ್ಗೆ ಖಂಡಿತ ಈ ವರ್ಷ ಕಟ್ ಆಫ್ ಎಲ್ಲಿಗೆ ಬರುತ್ತೆ ಅಂತ ನೀವೇ ಪ್ರಿಡಿಕ್ಟ್ ಮಾಡ್ಬೋದು. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ತಪ್ಪು ಹೇಳಿದ್ರು, ಇವ್ರು ಸರಿ ಹೇಳಿದ್ರು ಅನ್ನೋದಕ್ಕಿಂತ ಯು ಆರ್ ಗುಡ್ ಅನಾಲಿಸ್ಟ್. ಸೆಕೆಂಡ್ PUC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಪಾಸ್ ಆಗಿದ್ದಾರೆ ನೀವು ವಿತ್ ಗುಡ್ ಪರ್ಸೆಂಟೇಜ್, ಆ್ಯಂಡ್ ಯು ಆರ್ ಎಲಿಜಿಬಲ್ ಫಾರ್ ಆಲ್ ಇಂಡಿಯಾ ಕೋಟಾ, ಆಲ್ ಇಂಡಿಯಾ ರ್ಯಾಂಕು, ನೀಟ್ ಆಲ್ ಇಂಡಿಯಾ ಲೆವೆಲಲ್ಲಿ ಎಕ್ಸಾಮ್ ಆಗಿರೋದು, ಅಲ್ಲಿ ಕ್ವಾಲಿಫೈ ಆಗಿದ್ದೀರ ಅಂದರೆ ಯು ಆರ್ ಗುಡ್ ಅನಾಲಿಸ್ಟ್. 3BG 35,000 ಇತ್ತು ಈ ವರ್ಷ, ಬಟ್ ಲಾಸ್ಟ್ ಇಯರ್ 50, 43, 50, 48. ಸೊ 40 ಅಂತೂ ಕ್ರಾಸ್ ಮಾಡೇ ಮಾಡುತ್ತೆ. 3BR ಕ್ಯಾಟಗರಿಲಿ 39,000 ಇದೆ ಈ ವರ್ಷ. ಲಾಸ್ಟ್ ಇಯರ್ 54, 46, 55, 34. ರೂರಲ್ ಇರೋದ್ರಿಂದ ಒಂದಷ್ಟು ಜನ ಕಡಿಮೆ ಇರ್ತಾರೆ, ಹಾಗಾಗಿ ಕಟ್ ಆಫ್ ಜಾಸ್ತಿ ಡ್ರಾಪ್ ಆಗುತ್ತೆ. ದೆನ್ ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್ ಕ್ಯಾಟಗರಿ, 31,431ಗೆ ಲಾಸ್ಟ್ ಕ್ಯಾಂಡಿಡೇಟ್ಗೆ ಸೀಟ್ ಅಲಾಟ್ ಆಗಿದೆ ಕೊಡಗು ಅಲ್ಲಿ. ಅದಕ್ಕಿಂತ ಹಿಂದಿನ ವರ್ಷ ಎಲ್ಲಿತ್ತು? 47ಅಲ್ಲಿತ್ತು. ಅದಕ್ಕಿಂತ ಹಿಂದೆ 39, ಅದಕ್ಕಿಂತ ಹಿಂದೆ 49, ಅದಕ್ಕಿಂತ ಹಿಂದೆ 45 ಅಲ್ಲಿತ್ತು. ಈಗ ಗೆಸ್ ನಿಮಗೆ ಬಿಟ್ಟಿರ್ತೀನಿ ಎಲ್ಲಿವರೆಗೂ ಹೋಗಬಹುದು ಸೆಕೆಂಡ್ ರೌಂಡಲ್ಲಿ.
ಫಸ್ಟ್ ರೌಂಡ್ ಬಿಡಿ ಆಲ್ಮೋಸ್ಟ್ ಅದೇ ಸೇಮೇ ಇರುತ್ತೆ, ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೆಕೆಂಡ್ ರೌಂಡ್ಗೆ ಎಲ್ಲಿ ಹೋಗ್ಬೋದು, ಒಂದು 5,000 ಕಟ್ ಆಫ್ ಡ್ರಾಪ್ ಆಯಿತು ಅಂದ್ಕೊಂಡ್ರೆ 36,000 ಆಗುತ್ತೆ. ಒಂದು 9,000 ಕಟ್ ಆಫ್ ಅಂದರೆ 40,000 ಕ್ರಾಸ್ ಆಗುತ್ತೆ. GMH ಅಲ್ಲಿ 53,000 ಇತ್ತು, ಇದೆ ಈ ವರ್ಷ. ಲಾಸ್ಟ್ ಇಯರು 65, 51, 58. ನೋಡಿ ಇಲ್ಲಿ ಸೆಕೆಂಡ್ ರೌಂಡಲ್ಲಿ 51 ಇತ್ತು, ಈಗ ಮಾರ್ಕಲ್ಲೇ 53ಕ್ಕೆ ಬಂದ್ಬಿಟ್ಟಿದೆ. ಸೊ ಕಟ್ ಆಫು ಅಷ್ಟೊಂದೇನು ಟಫ್ ಪೇಪರು ಹೈದರಾಬಾದ್ ಕರ್ನಾಟಕ GMಗೆ ಏನು ತೊಂದರೆ ಕೊಟ್ಟಿಲ್ಲ. GMKಲಿ 52,000 ಈ ವರ್ಷ, ಲಾಸ್ಟ್ ಇಯರ್ ಜಸ್ಟ್ 54,000 ಸೆಕೆಂಡ್ ರೌಂಡಲ್ಲಿ. ಸೊ ಇದಕ್ಕಿಂತ ಕಟ್ ಆಫ್ ಅಂತೂ ಡ್ರಾಪ್ ಆಗೇ ಆಗುತ್ತೆ 54ಗಿಂತ. ಅದಕ್ಕಿಂತ ಹಿಂದೆ 61, 56, 64 ಇತ್ತು. GMR ಅಲ್ಲಿ 39,230, ಬಟ್ ಅದಕ್ಕಿಂತ ಲಾಸ್ಟ್ ಇಯರು 52, ಅದಕ್ಕಿಂತ 45, 54, 53. ನೆಕ್ಸ್ಟ್ SCG 1,35,000 ಈ ವರ್ಷ, ಲಾಸ್ಟ್ ಇಯರ್ 155, 137, 139, 133. 133 ಆಲ್ರೆಡಿ 135ರಲ್ಲಿದೆ. 139 ಅದಕ್ಕಿಂತ ಕೆಳಗಡೆ ಹೋಗುತ್ತೆ. 137 ಇತ್ತು, ಅದಕ್ಕಿಂತ ಕೆಳಗಡೆ ಹೋಗುತ್ತೆ. 155 ಅಂತಿದೆ ಲಾಸ್ಟ್ ಇಯರು. ಸೊ ಅದು ಟಚ್ ಆದರೂ ಆಗಬಹುದು, ಇಲ್ಲಾಂದ್ರೆ ಇದಂತೂ ಕ್ರಾಸ್ ಮಾಡ್ಕೊಂಡಂತೂ ಹೋಗುತ್ತೆ. ಇದು 24, 23, 22, 21, 22, 23 3 ವರ್ಷದ್ದು ಕಟ್ ಆಫ್, 3 ವರ್ಷ ಕಟ್ ಆಫ್ಗಿಂತ ಕಡಿಮೆ ಆಗುತ್ತೆ SCGಯಲ್ಲಿ. SC ಕನ್ನಡ ಮೀಡಿಯಮಲ್ಲಿ 1,79,000 ಇದೆ ಮಾರ್ಕಲ್ಲಿ. ಅದಕ್ಕಿಂತ ಹಿಂದೆ 197, 165, 193, 152. SCR ಅಲ್ಲಿ, SC ರೂರಲ್ ಅಲ್ಲಿ ಈ ವರ್ಷ ಆಲ್ರೆಡಿ 145ರಲ್ಲಿದೆ. ಲಾಸ್ಟ್ ಇಯರ್ 172, ಅದಕ್ಕಿಂತ ಹಿಂದೆ 155, 157, 140. ಇಲ್ಲಿ ನೋಡಿ 140 ಇದೆ ಈಗ, ಆಲ್ರೆಡಿ 145 ಹೊಟ್ಟೋಗಿದೆ ಜಸ್ಟ್ ಮಾರ್ಕಲ್ಲೇ. ಸೊ ಇದು ಕಟ್ ಆಫ್ ಇನ್ನೂ ಡ್ರಾಪ್ ಆಗುತ್ತೆ. STGಯಲ್ಲಿ 133 ಇದೆ ಸದ್ಯಕ್ಕೆ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ 138. ಸೊ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ಗಿಂತ ಕಡಿಮೆ ಆಗಬಹುದಲ್ವಾ ST ಜನರಲ್ ಇದು. ಸೊ ಕಡಿಮೆ ಆಗೇ ಆಗುತ್ತೆ, ಇಲ್ಲ ಅಟ್ಲೀಸ್ಟ್ ಅಷ್ಟಾದ್ರೂ ರೀಚ್ ಆಗುತ್ತೆ. ಅದಕ್ಕಿಂತ ಹಿಂದೆ 118, 80,000, 70,000 ಇಲ್ಲ ಇತ್ತು. ಈಗ ನೋಡಿ 133ರಲ್ಲಿದೆ. ST ರೂರಲ್ 138 ಈ ವರ್ಷ ಮಾರ್ಕಲ್ಲಿ. ಲಾಸ್ಟ್ ಇಯರ್ 153, 135, 195. ಸೊ 138 ಇರೋದು ಇನ್ನು ಖಂಡಿತ ಡ್ರಾಪ್ ಆಗಿ ಹತ್ರ ಲಾಸ್ಟ್ ಇಯರ್ ಕಟ್ ಆಫ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. STH 152 ಈ ವರ್ಷ, ಬಟ್ ಲಾಸ್ಟ್ ಇಯರ್ 159. ಸೊ ಸೆಕೆಂಡ್ ರೌಂಡ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಸೇಮ್ ಆಗುತ್ತೆ, ಇಲ್ಲ ಅದಕ್ಕಿಂತ ಕಡಿಮೆ ಆದರೂ ಆಗ್ಬೋದು. SCKH ಅಲ್ಲಿ 182 ಈ ವರ್ಷ. ಜಮ್ಮು ಅಂಡ್ ಕಾಶ್ಮೀರ್ ಕೋಟಾ ಇದೆ ಇಲ್ಲಿ 153. 3BH ಅಲ್ಲಿ 57,000. ಇದು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಎಲ್ಲ ಕ್ಯಾಟಗರಿಗಳ last 4 years comparison with this year mark. Hope this will be helpful for you. Thank you and all the best.